ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಡಿಯೋ ಸ್ಪೆಷಲ್ ಅಂದರೆ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಬೆಳಗ್ಗೆ ಹೋಗೋದಕ್ಕಾಗಲಿಲ್ಲ, ಹಂಗಾಗಿ ಸಂಜೆ ಆದರೂ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೀನಿ. ಇವಾಗ ಟೈಮ್ 5:30 ಆಗಿದೆ. ನಮ್ಮ ಮನೆಯವರೆಲ್ಲೋ ಈಚೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ನನ್ನ ಮಗ ಇನ್ನೂ ಮಲಗಿದ್ದಾನೆ. ಅವನು ಎದ್ದ ಮೇಲೆ ಅವನು ಕೂಡ ರೆಡಿ ಮಾಡಿಕೊಂಡು ಹೋಗ್ತೀವಿ. ನನ್ನ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಸೊ ಅದು ಎಷ್ಟೊತ್ತಿಗೆ ಎದ್ದೇಳ್ತಾನೋ ಏನೋ ಗೊತ್ತಿಲ್ಲ. ಅವ್ನು ಸ್ನಾನ ಆಗಿದ್ದೆ, ಎದ್ದ ತಕ್ಷಣ ರೆಡಿ ಮಾಡಿಕೊಂಡು ಹೋಗೋದಷ್ಟೇ ಬಾಕಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಯಾವ ರೀತಿ ಗುರುಪೌರ್ಣಮಿನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ನಮ್ಮನೆಯವ್ರು 7 ಗಂಟೆ ಹಿಂಗೆ ಬಂದರು. ಅವ್ರು ಬಂದಮೇಲೆ ಅವ್ರು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಂತ, ಬಟ್ ಸಂಜೆ ಆಗಿದ್ದರಿಂದ 7 ಗಂಟೆ 7:15 ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಹಂಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದರು. ನೋಡಿ ಇಲ್ಲಿಗೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಸ್ಟಾರ್ಟಿಂಗ್ಗೆ ಎಂಟ್ರೆನ್ಸಲ್ಲೇ ಗಣೇಶನ ಇಟ್ಟಿದ್ದಾರೆ. ಬೆಳಗ್ಗೆಯಿಂದ ತುಂಬ ಜನ ಇದ್ರಂತೆ. ಸದ್ಯ ನಾವು ಹೋದಾಗ ನಮ್ಮ ಪುಣ್ಯಕ್ಕೆ ಅಷ್ಟು ಜನ ಇರಲಿಲ್ಲ, ಕಮ್ಮಿನೇ ಇದ್ದರು. ಬೇಗನೆ ದೇವ್ರ ದರ್ಶನ ಆಯಿತು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಋಷಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಕುರ್ಗಲಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ನಾನು ಕುರ್ಗಲಲ್ಲಿರೋ ಸಾಯಿಬಾಬಾ ದೇವಸ್ಥಾನ ನೋಡೇ ಇರಲಿಲ್ಲ, ಹಂಗಾಗಿ ಒಂದ್ಸತಿ ಹೋಗ್ಬಿಟ್ಟು ಬರೋಣ, ಹಿಂಗೂ ಟೈಮ್ ಇದೆಯಲ್ಲ ಅಂದ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡಿ. ನೋಡಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೂ ಜನ ಇಲ್ಲ ಅಂತ ಅನಿಸುತ್ತೆ. ಒಳಗಡೆ ಹೋದ್ವಿ, ಜನ ಫುಲ್ಲು ಕಮ್ಮಿನೇ ಇದ್ದರು. ಯಾಕಂದರೆ ಬೆಳಗ್ಗೆನೇ ಎಲ್ಲ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ನಾವು ಹೋದಾಗ ಜನ ಫುಲ್ ಕಮ್ಮಿನೇ ಇದ್ದರು. ಹಂಗಾಗಿ ನಮಗೂ ಬೇಗ ದರ್ಶನ ಮಾಡೋದಕ್ಕೂ ಆಯಿತು. ನನ್ನ ಮಗನೂ ಏನಷ್ಟು ಕಾಟ ಕೊಡಲಿಲ್ಲ, ಅವನು ಆರಾಮಾಗೇ ಇದ್ದ. ಮದುವೆಗೆ ಮುಂಚೆನೂ ಅಷ್ಟೇ ನಾವು ಗುರುಪೌರ್ಣಮಿ ದಿವಸ ದೇವಸ್ಥಾನಕ್ಕೆ ಹೋಗೋದು ಮಿಸ್ಸೇ ಮಾಡ್ತಾ ಇರಲಿಲ್ಲ. ಸಾಯಿಬಾಬಾ ದೇವಸ್ಥಾನದಲ್ಲಂತೂ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ತುಮಕೂರಲ್ಲಿ. ಸೊ ನನಗಿದೆಲ್ಲ ನೋಡ್ತಿದ್ರೆ ಅದೇ ನೆನಪಾಗುತ್ತೆ. ನಾವು ಮದುವೆಗೆ ಮುಂಚೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು, ನಾವು ಅಷ್ಟು ದೂರ ನಡ್ಕೊಂಡೇ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರ್ ಇರೋದು ನಮ್ಮ ಮನೆಯಿಂದ ಆ ದೇವಸ್ಥಾನ. ಸೊ ಅಲ್ಲಿಂದನೂ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ಸೊ ಅದೆಲ್ಲ ನೆನಪಾಯಿತು ನನಗಿದನ್ನು ನೋಡಿದಾಗ.
ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬರಬೇಕಾದ್ರೆ ಇಲ್ಲಿ ಒಂದು ಗೋಬಿ ಸೆಂಟರ್ ಇತ್ತು, ಹಂಗಾಗಿ ಗೋಬಿ ತಿನ್ನೋಣ ಅಂತ ಅಲ್ಲಿ ನಿಲ್ಲಿಸಿದ್ರು. ನಾನು ಕೂಡ ತುಂಬ ದಿವಸ ಆಯಿತು ಗೋಬಿ ತಿಂದು, ಹಂಗಾಗಿ ತಿನ್ನೋಣ ಅಂತ ನಮ್ಮ ಮನೇಲಿ ಗೋಬಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಗೋಬಿ ಚೆನ್ನಾಗಿತ್ತು. ಗೋಬಿ ತಿನ್ಕೊಂಡು ಗೋಬಿನೂ ಚೆನ್ನಾಗಿತ್ತು. ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ವಿ. ನೋಡಿ ವೇಮ್ಗಲಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕ್ತಿದ್ದಂಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬಾಯ್, ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.